ಹಾಯ್ ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ನಾನೇನು ಮಾಡ್ತಿದ್ದೀನಿ ಅಂದರೆ, ಬೆಳ್ಳುಳ್ಳಿ ಸುಲಿಯೋಕ್ಕೆ ಕಷ್ಟ ಅಲ್ವಾ ಹೆಣ್ಮಕ್ಳಿಗೆ. ಈಸಿ ಮೆಥಡ್ ಅಂದರೆ ಸ್ವಲ್ಪ ತುಂಬನ ಚಾಕುಲಿಂದ ಎಗರಿಸ್ಕೊಂಡ್ರೆ ಈಸಿಯಾಗಿ ಬರುತ್ತೆ. ಅದೇ ಮಾಡ್ತಿದ್ದೀನಿ ಅಷ್ಟೇ. ಅವ್ರವ್ರ ಅನುಕೂಲ. ಒಬ್ಬೊಬ್ರಿಗೆ ಈಸಿ ಆಗುತ್ತೆ, ಒಬ್ಬೊಬ್ರಿಗೆ ಅದೂ ಕಷ್ಟ ಆಗುತ್ತೆ. ಬಟ್ ನನಗೆ ತುಂಬಾ ಈಸಿ, ಬೇಗನೆ ಸುಲಿದು ಬಿಡ್ತೀನಿ. ನೋಡ್ತಿದ್ದೀರಲ್ಲ ಎಷ್ಟು ಬೇಗನೆ ಸುಲಿತಿದ್ದೀನಿ ಅಂತ. ನಾನು ಇವಾಗ ನಮ್ಮ ಅಮ್ಮನ ಮನೇಲಿದ್ದೀನಿ. ನಮ್ಮಮ್ಮ ನೋಡಿ ಎಲ್ಲ ತರಕಾರಿ ತಂದಿದ್ರು, ಎಲ್ಲನೂ ಬಿಚ್ಚಿ ಹಾಗೆ ಇಡ್ತಿದ್ರು. ಹಾಗೆ ಮಾತಾಡ್ಕೊತ ಅಡುಗೆ ಮಾಡ್ತಿದ್ವಿ. ನೋಡಿ, ಇಲ್ಲಿ ನಮ್ಮಮ್ಮ ಸಾಂಬಾರು ಮಾಡ್ತಿದ್ದಾರೆ. ನಮ್ಮಮ್ಮ ಸಾಂಬಾರು ಮಾಡಿದರೆ ತುಂಬ ಚೆನ್ನಾಗಿ ಮಾಡ್ತಾರೆ ಗೊತ್ತಾ. ಏನೂ ಹಾಕಲ್ಲ, ಸ್ವಲ್ಪ ಹುಳಿ ಹಾಕಿ ಮಾಡ್ತಾರೆ. ಎಷ್ಟು ಮಸ್ತಾಗುತ್ತೆ ಅಂದರೆ ನನಗಂತೂ ತುಂಬ ಇಷ್ಟ. ನನಗಂತಲ್ಲ, ನಮ್ಮ ಫ್ರೆಂಡ್ಸಿಗೂ, ನಾ ಕಾಲೇಜಲ್ಲಿ ಇರಬೇಕಾದ್ರೆ ನಮ್ಮ ಫ್ರೆಂಡ್ಸು ಸೇಮ್ ಅಂತಿದ್ರು, ನಿಮ್ಮಮ್ಮ ಮಾಡೋ ಸಾಂಬಾರು ತುಂಬ ಚೆನ್ನಾಗಿರುತ್ತೆ, ತೊಗೊಂಡು ಬಾ ಅಂತಿದ್ರು. ನೋಡಿ, ಮಾರ್ಕೆಟಿಗೆ ಹೋಗಿ, ನಾಳೆ ಪೂಜೆ ಅಲ್ವಾ, ಲಕ್ಷ್ಮೀ ಪೂಜೆ, ಹಂಗಾಗಿ ಎಲ್ಲ ಐಟಮ್ಸ್ ಎಲ್ಲ ತೊಗೊಂಡು ಬಂದಿದ್ವಿ. ನಮ್ಮಮ್ಮ ಹೇಳ್ತಿದ್ರು ನೋಡು, ಹಣ್ಣು ಎಷ್ಟು ಕಾಸ್ಟ್ಲಿ ಇದ್ದಾವೆ, ಬಟ್ ಎಷ್ಟು ಚಿಕ್ಕವೆಲ್ಲ ಕೊಟ್ಟಿದ್ದಾರೆ ನೋಡು ಅಂತ ಹೇಳ್ತಿದ್ರು. ಹಾಗೆ ಸನ್ನಿ ಗ್ಯಾಪಲ್ಲಿ ತೊಗೊಂಡು ತಿಂತಾ ಇದ್ದ. ಮಗು ಅಲ್ವಾ, ಏನೂ ಆಗಲ್ಲ ಅಂತೇಳಿ ಕೊಡ್ತಿದ್ವಿ. ಅವನಿಗಂತಾನೆ ಸಪ್ರೇಟಾಗಿ ಹಣ್ಣು ತೊಗೊಂಡು ಬಂದಿದ್ರು, ಅದೇ ಕೊಡ್ತಿದ್ರು ನಮ್ಮ ಮಮ್ಮಿ. ನೋಡಿ, ಸನಿ ಸಿಪ್ಪೆ ತೆಗಿಲಾರ್ದೇ ತಿಂತಿದ್ದ. ಆಮೇಲೆ ತುಂಬಾ ಮಳೆ ಬರ್ತಿತ್ತು. ಯಪ್ಪ, ಎಷ್ಟು ಸಡನ್ಲಿ ಇಷ್ಟು ಜೋರು ಮಳೆ. ನೋಡಿದ್ರಲ್ಲ ಎಷ್ಟು ಮಳೆ ಅಂತ. ಯಪ್ಪ, ಸೌಂಡ್ ಅಂತೂ ಫುಲ್ಲು ಕೇಳಿಸ್ತಿತ್ತು. ಹಾಗೆ ಬಿಸಿ ಏನು ಮಾಡೋದು ಅಂತೇಳಿ ಸುಮ್ಮನೆ ಕುಂತಿದ್ವಲ್ಲ, ಬಿಸಿದ ಹಪ್ಪಳ ಕರಿತಿದ್ವಿ. ನೋಡಿ, ಇಗ್ನೋರ್ದ ಪಾತ್ರೆ, ನಾವು ಕರೆಯೋದಿದ್ರೆ ಅದರಲ್ಲೇ ಕರೆಯೋದು, ಯಾರೇನು ಅಂದ್ಕೊಳ್ಬೇಡಿ. ಹಾಗೆ ಕರಿತ್ಕೊಂಡು ತಿನ್ಕೊಂಡು ಮಾತಾಡ್ತಿದ್ವಿ. ಯಾರೆಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.